ಅಳಿಲು ರಾಮನ ಆಶೀರ್ವಾದ ಪಡೆದುಕೊಂಡಂತ ಪುಟ್ಟ ಜೀವಿ. ಯಾರಾದ್ರೂ ಏನಾದ್ರೂ ಹೇಳಿದ್ರೆ ರಾಮನಿಗೆ ಅಳಿಲು ಸೇವೆ ಮಾಡ್ದಲ್ಲ ಅಷ್ಟಾದ್ರೂ ಮಾಡಿ ಅನ್ನೋದನ್ನ ನಾವು ಕೇಳಿರ್ತೀವಿ. ಅಂದ್ರೆ ಅಳಿಲಿನ ಭಕ್ತಿ ಇಲ್ಲಿ ಅತ್ಯಂತ ಮಹತ್ವವಾದದ್ದು. ರಾಮಾಯಣದಲ್ಲೂ ಕೂಡ ಅಳಿಲು ಸೇವೆ ಮಾಡಿ ಶ್ರೀರಾಮನ ಕೃಪೆಗೆ ಪಾತ್ರವಾಗಿದ್ದು ಗೊತ್ತಿರುವಂತದ್ದೇ. ಈ ಪುಟ್ಟ ಜೀವಿ ನಮ್ಮ ಜೀವನಕ್ಕೆ ಅಥವಾ ಭವಿಷ್ಯಕ್ಕೆ ಸಂಬಂಧಿಸಿದಂತ ಶುಭ ಸೂಚನೆಗಳನ್ನ ನೀಡ್ತಾ ಇರುತ್ತೆ. ಅಳಿಲು ನಮ್ಮ ಮನೆಯನ್ನ ಪ್ರವೇಶ ಮಾಡಿದ್ರೆ ಅದರ ಅರ್ಥ ಏನು? ಕನಸಿನಲ್ಲಿ ಅಳಿಲನ್ನ ನೋಡೋದು ಶುಭಾನ ಅಥವಾ ಅಶುಭಾನ? ಇನ್ನು ಎಲ್ಲೋ ದಾರಿಯಲ್ಲಿ ಹೋಗುವಾಗ ಅಳಿಲು ನಮ್ಮ ಕಾಲಿಗೆ ಸಿಕ್ಕಾಕಿಕೊಂಡ್ರೆ ಅಯ್ಯೋ ಪಾಪವಾಗಿ ಬಿಡ್ತು, ಹೀಗೆಲ್ಲ ಕೇಳಿರ್ತೀವಿ. ಜೊತೆಗೆ ನಮ್ಮಿಂದ ಅಳಿಲಿಗೆ ಏನಾದ್ರೂ ಹಾನಿ ಆದ್ರೆ ಹೇಗೆ ಅದನ್ನ ಪ್ರಾಯಶ್ಚಿತ ಮಾಡಿಕೊಳ್ಳೋದು ಕಂಪ್ಲೀಟ್ ಆಗಿ ಹೇಳ್ತೀನಿ, ಈ ವಿಡಿಯೋ ಪೂರ್ತಿ ನೋಡಿ. ಅಳಿಲು ರಾಮನ ಒಡನಾಡಿ ಅಂತಲೇ ನಂಬ್ತಾರೆ. ಯಾಕೆಂದ್ರೆ ರಾಮಾಯಣದಲ್ಲೂ ಕೂಡ ಅಳಿಲು ತನ್ನ ಕೈಲಾದ ಸೇವೆಯನ್ನ ಮಾಡ್ತು ಅನ್ನುವಂತ ಉಲ್ಲೇಖ ಇದೆ. ಆದ್ರೆ ರಾಮನೊಂದಿಗೆ ಮಾತ್ರವಲ್ಲ, ಈ ಅಳಿಲಿಗೆ ದೇವಿ ಲಕ್ಷ್ಮಿಯೊಂದಿಗೂ ಸಂಬಂಧ ಇದೆ. ಇದು ಅತ್ಯಂತ ಸೌಮ್ಯವಾದಂತಹ ಶಾಂತ ಗುಣಗಳನ್ನ ಹೊಂದಿರುವಂತಹ ಪ್ರಾಣಿ. ಹಿಂದೂ ಪುರಾಣಗಳಲ್ಲೂ ಕೂಡ ಅಳಿಲಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ. ಸೌಮ್ಯವಾದ ಜೀವಿಯಾದ್ರಿಂದ ಅದು ಮನುಷ್ಯರೊಂದಿಗೆ ಸಾಮಾನ್ಯವಾಗಿ ಬೆರೆಯಲು ಭಯ ಪಡುತ್ತೆ. ಮನುಷ್ಯರು ಕಂಡ್ರೆ ಸಾಕು, ಜೋರಾಗಿ ಸದ್ದಾದ್ರೆ ಸಾಕು ಭಯ ಪಡುತ್ತವೆ. ಕೆಲವೊಮ್ಮೆ ಅವುಗಳು ಇದ್ದಕ್ಕಿದ್ದಂತೆ ಮನೆಯನ್ನ ಪ್ರವೇಶ ಮಾಡುತ್ತೆ. ಏನಾದ್ರೂ ಸಣ್ಣ ಪುಟ್ಟ ತಿಂಡಿ ತಿನಿಸುಗಳು ಕಂಡ್ರೆ ಸಾಕು, ಯಾರೋ ಇಲ್ಲದನ್ನ ನೋಡಿ ಓಡಿ ಬರುತ್ತವೆ. ಹಾಗೆ ಸದ್ದಾದ್ರೆ ಸಾಕು ಗಬಕ್ಕನೆ ಓಡಿಯೂ ಹೋಗುತ್ತೆ. ಹೀಗೆ ಅಳಿಲು ರಾಮ ಮತ್ತು ಲಕ್ಷ್ಮಿಯರೊಂದಿಗೆ ಸಂಬಂಧವನ್ನ ಹೊಂದಿದೆ. ಇದು ನಮ್ಮ ಮನೆಯನ್ನ ಪ್ರವೇಶಿಸಿದಾಗ ಮತ್ತು ಕನಸಿನಲ್ಲಿ ಕಾಣುವುದನ್ನ ಕೂಡ ಸಾಮಾನ್ಯ ಅಂತ ಪರಿಗಣಿಸಲಾಗೋದಿಲ್ಲ. ಯಾಕೆಂದ್ರೆ ಅಳಿಲು ಸಾಮಾನ್ಯವಾಗಿ ಹಾಗೆ ಕನಸಿನಲ್ಲೆಲ್ಲ ಕಾಣಿಸಿಕೊಳ್ಳಲ್ಲ. ಆದ್ರೆ ಈ ಘಟನೆಗಳು ನಮ್ಮಲ್ಲೇನಾದ್ರೂ ನಡೆದ್ರೆ ಇದು ಬೇರೆಯ ಅಸಾಮಾನ್ಯ ಸೂಚನೆಯನ್ನೇ ನೀಡುತ್ತೆ ಅನ್ನೋದನ್ನ ಅರ್ಥೈಸಲಾಗಿದೆ. ಇನ್ನು ಅಳಿಲು ನಮ್ಮ ಮನೆಯನ್ನ ಪ್ರವೇಶಿಸಿದ್ರೆ ಏನರ್ಥ ಅನ್ನೋದನ್ನ ನೋಡೋದಾದ್ರೆ, ಅಳಿಲು ಬಂದು ನಮ್ಮ ಭುಜದ ಮೇಲೆ ಕುಳಿತುಕೊಂಡ್ರೆ ಅಥವಾ ಅಳಿಲು ನಮ್ಮ ಮನೆಯನ್ನ ಪ್ರವೇಶಿಸಿದ್ರೆ ಅಂಥ ಘಟನೆಗಳನ್ನೆಲ್ಲ ಶುಭ ಶಕುನ ಅಂತ ಪರಿಗಣಿಸುತ್ತೆ ನಮ್ಮ ಶಾಸ್ತ್ರ. ಅದರಲ್ಲೂ ಕೂಡ ಅಳಿಲು ಶುಭ ದಿನದಂದು ಶುಭ ಸಮಯದಲ್ಲಿ ಮನೆಯನ್ನ ಪ್ರವೇಶ ಮಾಡಿದ್ರೆ ಅದು ನಮಗೆ ಹೆಚ್ಚಿನ ಲಾಭಗಳನ್ನ ತಂದುಕೊಡುತ್ತೆ ಅಂತ ನಂಬಲಾಗಿದೆ. ಅಳಿಲು ಮನೆಯ ಮುಖ್ಯ ದ್ವಾರದ ಮೂಲಕ ಇಲ್ಲ ಕಿಟಕಿ ಮೂಲಕ ಮನೆಯನ್ನ ಪ್ರವೇಶ ಮಾಡಿದ್ರೆ ಅದರಿಂದ ಸಂಪತ್ತು ಹೆಚ್ಚಾಗತ್ತೆ ಅಂತ ಕೂಡ ಸೂಚನೆಯನ್ನ ನೀಡುತ್ತಂತೆ. ಇನ್ನು ಕೆಟ್ಟ ಜನರೊಂದಿಗೆ ನಾವೇನಾದ್ರೂ ಸಂಪರ್ಕ ಹೊಂದಿದ್ರೆ ಈ ಅಳಿಲು ತನ್ನ ಆರಾ ಅಂದ್ರೆ ತನಗಿರುವಂತಹ ಪ್ರಭಾವಳಿಯ ಶಕ್ತಿಯಿಂದ ಆ ಕೆಟ್ಟ ಜನರೊಡನೆ ಇರುವಂತಹ ಸಂಪರ್ಕವನ್ನ ನಮ್ಮಿಂದ ದೂರ ಮಾಡುತ್ತಂತೆ. ಇನ್ನು ಮನೆ ಅಥವಾ ಮನೆಯಲ್ಲಿ ವಾಸಿಸುವಂತಹ ಕುಟುಂಬ ಸದಸ್ಯರ ಮೇಲೆ ಯಾವುದಾದ್ರೂ ಕೆಟ್ಟ ದೃಷ್ಟಿ ಬಿದ್ದಿದ್ರೆ ಅದನ್ನ ಕೂಡ ದೂರ ಮಾಡುತ್ತೆ. ಇದು ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸೋದ್ರ ಜೊತೆಗೆ ಯಶಸ್ಸಿನ ಬಾಗಿಲನ್ನ ಕೂಡ ತೆರೆಯುತ್ತೆ ಅನ್ನಲಾಗಿದೆ. ರಾಮಾಯಣದ ಇನ್ನೊಂದು ಇಂಟ್ರೆಸ್ಟಿಂಗ್ ಕತೆ ಅಂದ್ರೆ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಕಾರಣವಾಗಿದ್ದು ಕೂಡ ಈ ಅಳಿಲೆ ಅಂತ ನಂಬಲಾಗಿದೆ. ಯಾಕೆ ಅಂದ್ರೆ ರಾಮನು ಅಳಿಲಿಗೆ ಸಹಾಯವನ್ನ ಮಾಡ್ತಾನೆ. ಎಂಥದ್ದೇ ಕಷ್ಟದ ಸಂದರ್ಭ ಇದ್ರೂ ಕೂಡ ಆ ಅಳಿಲಿನ ಸೇವೆಯನ್ನ ಮಾಡ್ತಾನೆ ಶ್ರೀರಾಮ. ಈ ಅಳಿಲಿನ ಸೇವೆಯನ್ನ ಮಾಡಿದ್ರಿಂದಲೇ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕದ ಯೋಗವು ಪ್ರಾಪ್ತಿಯಾಯಿತಂತೆ. ಹಾಗಾಗಿ ನಾವು ಕಷ್ಟದಲ್ಲಿರುವಂತಹ ಅಳಿಲಿಗೆ ಸಹಾಯ ಮಾಡುವುದರಿಂದ, ಅಳಿಲಿಗೆ ಉಪಚಾರ ಮಾಡೋದ್ರಿಂದ ಮತ್ತು ಸೇವೆಯನ್ನು ಮಾಡೋದ್ರಿಂದ ನಮ್ಮ ಪ್ರತಿ ಕೆಲಸದಲ್ಲೂ ಜಯ ಸಿಗತ್ತೆ ಹಾಗೂ ವಿಜಯವನ್ನು ಸಾಧಿಸ್ತೀವಿ ಮತ್ತು ಎಂಥದ್ದೇ ಸವಾಲಿದ್ರೂ ಕೂಡ ಗೆದ್ದು ಬರ್ತೀವಿ ಅನ್ನೋದನ್ನ ಹೇಳಿದೆ ನಮ್ಮ ಶಾಸ್ತ್ರ. ಇನ್ನು ಅಳಿಲು ಕನಸಿನಲ್ಲಿ ಬಂದ್ರೆ ಅದರ ಅರ್ಥ ಏನ್ ಗೊತ್ತಾ? ಕನಸಿನಲ್ಲಿ ನಾವು ಮುಗ್ಧವಾದ ಅಳಿಲನ್ನ ನೋಡ್ತೀವಿ. ಅದು ವಿಜಯ ಮತ್ತು ಅದೃಷ್ಟವನ್ನ ಸೂಚನೆ ಮಾಡುತ್ತಂತೆ. ಅಳಿಲು ಪ್ರಕೃತಿಯಲ್ಲಿರುವಂತಹ ಸುಂದರವಾದ ಜೀವಿಗಳಲ್ಲಿ ಒಂದು. ಅಳಿಲನ್ನ ದ್ವೇಷಿಸೋರು ಅಥವಾ ಅಳಿಲನ್ನ ನೋಡಿದ್ರೆ ಆಗದೆ ಇರೋರು ಯಾರೂ ಇಲ್ಲ ಅಂತಲೇ ಹೇಳಬಹುದು. ಯಾಕೆಂದ್ರೆ ಅಳಿಲಿನ ಆಟ, ಅದರ ಮುಗ್ಧತೆ ಎಲ್ಲರಿಗೂ ಕೂಡ ಇಷ್ಟ ಆಗತ್ತೆ. ಇನ್ನು ಪುಟ್ಟ ಗಾತ್ರದ ಅಳಿಲು ರಾಮನ ವನವಾಸದ ಸಮಯದಲ್ಲಿ ಸಹಾಯ ಮಾಡಿದಂತಹ ಜೀವಿ ಇದು. ಕನಸಿನಲ್ಲಿ ಅಳಿಲನ್ನ ನೋಡೋದು ನಾವು ಸಮಾಜದಿಂದ ಖ್ಯಾತಿಯನ್ನ, ಪ್ರತಿಷ್ಠೆಯನ್ನ, ಹಣಕಾಸನ್ನ, ಕೀರ್ತಿಯನ್ನ, ಲಾಭವನ್ನ ಇದೆಲ್ಲವನ್ನ ಗಳಿಸ್ತೀವಿ ಅಂತ ಈ ಅಳಿಲು ಕನಸಿನಲ್ಲಿ ಸೂಚನೆಯನ್ನ ಕೊಡುತ್ತೆ. ಅದರಲ್ಲೂ ಮುಂಜಾನೆಯ ವೇಳೆಯಲ್ಲಿ ಈ ಅಳಿಲು ಕನಸಲ್ಲಿ ಬಂದ್ರೆ ಅಥವಾ ಮುಂಜಾನೆ ಎದ್ದಾಗ ನಮ್ಮ ಸುತ್ತಮುತ್ತಲ ಎಲ್ಲಾದ್ರೂ ಈ ಅಳಿಲು ಕಂಡರೆ ನಮ್ಮ ಕೆಲಸಗಳೆಲ್ಲ ಶೀಘ್ರದಲ್ಲೇ ಯಶಸ್ಸು ಆಗತ್ತೆ ಅನ್ನೋದನ್ನ ಈ ಅಳಿಲು ಸೂಚಿಸುತ್ತೆ. ಇನ್ನು ದೇಹದ ಮೇಲೆ ಅಳಿಲು ಬಿದ್ರೆ ಅದನ್ನ ಶುಭ ಸಂಕೇತ ಅಂತಲೇ ಪರಿಗಣಿಸಲಾಗಿದೆ. ಇನ್ನು ಅಳಿಲಿಗೆ ನಮ್ಮಿಂದ ನೋವಾದ್ರೆ ಅದಕ್ಕೇನು ಮಾಡೋದು? ಅದಕ್ಕೂ ಕೂಡ ಪರಿಹಾರ ಇದೆ. ವಾಹನ ಚಲಾಯಿಸುವಾಗ ಅಥವಾ ಜೋರಾಗಿ ನಡೆಯುವಾಗ ವಾಹನದಿಂದ ಅಳಿಲಿಗೆ ಹಾನಿಯಾದ್ರೆ
ಅಥವಾ ನಮ್ಮ ಕಾಲಿಗೆ ಅಳಿಲು ತಾಕಿ ಬಿಟ್ರೆ ಅದು ಕೂಡ ಪಾಪಕ್ರಿಯೆ ಎನ್ನಲಾಗಿದೆ. ಆದ್ರೆ ಈ ಹಾನಿಯನ್ನ ತಪ್ಪಿಸಿಕೊಳ್ಳೋಕೆ, ಪ್ರಾಯಶ್ಚಿತ ಮಾಡಿಕೊಳ್ಳೋಕೆ ನಾವು ಈ ರೀತಿ ಮಾಡಬೇಕು. ರಾಮನ ಸೇವೆಯನ್ನ ಮಾಡೋದು, ರಾಮನ ಪೂಜೆಯನ್ನ ಮಾಡೋದು, ರಾಮನ ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಳ್ಳೋದು ಮತ್ತು ರಾಮ ಹಾಗೂ ಹನುಮಂತ ದೇವರಿಗೆ ಸಂಬಂಧಪಟ್ಟಂತಹ ಭಜನೆಗಳನ್ನ, ಮಂತ್ರಗಳನ್ನ ಹಾಗೂ ಸ್ತೋತ್ರಗಳನ್ನ ಪಠನೆ ಮಾಡಬೇಕು. ಕೈಲಾದಷ್ಟು ಜನರಿಗೆ ಅನ್ನದಾನವನ್ನ ಮಾಡಬೇಕು. ಪುಣ್ಯ ಕಾರ್ಯಗಳಲ್ಲಿ ಭಾಗವಹಿಸಬೇಕು. ಪುಣ್ಯ ಕಾರ್ಯ ಮಾಡುವ ಮೂಲಕ ಈ ಪಾಪಗಳನ್ನ ಪ್ರಾಯಶ್ಚಿತದಿಂದ ದೂರ ಮಾಡಿಕೊಳ್ಳಬಹುದಾಗಿದೆ. ಶ್ರೀರಾಮನಿಗೆ ಅತ್ಯಂತ ಪ್ರಿಯವಾದಂತಹ ಅಳಿಲಿಗೆ ನೋವು ಮಾಡುವುದರಿಂದ ನಾವು ಅಳಿಲಿನ ಕೋಪಕ್ಕಷ್ಟೇ ಅಲ್ಲ, ಪ್ರಭು ಶ್ರೀರಾಮನ ಕೋಪಕ್ಕೂ ಕೂಡ ಗುರಿಯಾಗಬೇಕಾಗತ್ತೆ. ಹಾಗಾಗಿ ನಮ್ಮ ಸುತ್ತಮುತ್ತಲಿರುವಂತಹ ಅಳಿಲುಗಳನ್ನ ನಾವು ಚೆನ್ನಾಗಿ ನೋಡಿಕೊಳ್ಳಬೇಕು. ಪಾಪ ಪರಿಹಾರ ಮಾಡೋಕೋಸ್ಕರ ಅಳಿಲಿನ ಸೇವೆಯನ್ನ ಮಾಡಬೇಕು. ನಮ್ಮ ಮನೆಯನ್ನ ಅಳಿಲು ಪ್ರವೇಶಿಸಿದ್ರೆ ಅದು ಕೂಡ ಶುಭವೇ ಆಗಿದೆ. ಗೊತ್ತಾಯ್ತಲ್ಲ ವೀಕ್ಷಕರೇ, ಅಳಿಲು ಎಷ್ಟು ಇಂಟ್ರೆಸ್ಟಿಂಗ್ ಮತ್ತು ಎಷ್ಟು ಶುಭ ಸೂಚನೆಗಳನ್ನ ನೀಡುತ್ತೆ ಅಂತ. ಇಂಥ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ಅಶ್ವಮಂತ.